ಅಮ್ಮ ಎಂಬುದು ಎರಡಕ್ಷರದ ಪದವಲ್ಲ. ಅಮ್ಮ ಎಂಬುದು ಹೊಕ್ಕುಳ ಬಳ್ಳಿಯ ಸಂಬಂಧವನ್ನ ಬೆಸೆದು ನವಮಾಸದ ನೋವನ್ನ ಸಹಿಸಿ ಅಮೃತ ಸಮಾನವಾದ ಎದೆಯಾಲನ್ನೆರೆದು ಲಾಲನೆ ಪಾಲನೆಯನ್ನ ಮಾಡಿ ವ್ಯಕ್ತಿಗತ ರೂಪವನ್ನು ಸಮಾಜದೆದು ಅಪ್ರತಿಮನಾಗಿ ಬೆಳೆದು ನಿಲ್ಲುವಂತಹ ಸಂಸ್ಕಾರವನ್ನ ಸಹ ಹೃದಯತೆಯಿಂದ ಧಾರೆ ಏರುವ ಮಹಾತಾಯಿ ಎಂದರೆ ಅಮ್ಮ. ಅಮ್ಮ, ಅವ್ವ, ಆಯಿ, ಅಮ್ಮಿ ಇವೆಲ್ಲವೂ ತಾಯಿ ಎಂಬ ಪದದ ಪ್ರತಿರೂಪ. ಆ ದೇವರನ್ನು ಕೈಮುಗಿದಾಗ ಅದೆಷ್ಟು ಸಮಾಧಾನದ ಭಾವನೆಯು ಭುಗಿಲೇಳುವುದು, ಅದೇ ರೀತಿ ಅಮ್ಮನ ಮಡಿಲಲ್ಲಿ ಮಲಗಿದಾಗ ಸಿಗುವ ನೆಮ್ಮದಿಗೆ ಪಾರವೇ ಇಲ್ಲ. ಅಮ್ಮ ಅದೆಷ್ಟು ಸಹನಾಮಯಿ ಎಂದರೆ ಮಗು ಎಷ್ಟೇ ಹಠ ಮಾಡಿದರೂ ಸಹಿಸಿಯಾಳು. ಊಟಕ್ಕೆ ತುತ್ತಿಲ್ಲದಿದ್ದರೂ ಮಗುವನ್ನ ಹಸಿದಿರಲು ಬಿಡಲಾರ. ಎಲ್ಲಿಯೋ ದೂರದ ನಗರದಲ್ಲಿ ತನ್ನ ಕಂದನು ದುಡಿಯುತ್ತಿದ್ದರೆ ತನ್ನ ಮಗು ಉಂಡೀತೋ ಏನಾದರೂ ತಿಂದನೋ ಇಲ್ವೋ ಎಂಬುದನ್ನ ಯೋಚಿಸುತ್ತಾ ತನ್ನ ಹೊಟ್ಟೆಗೆ ಹಸಿವಿಲ್ಲ ಅಂತ ಸುಮ್ಮನೆ ಮಗುವಿನ ನೆಪದಲ್ಲಿ ಕಣ್ಣೀರಿಟ್ಟು ಮಲಗಿಕೊಳ್ಳುವವಳು ಅಮ್ಮ. ಕಂದನದೊಂದು ಫೋನ್ ಕಾಲ್ ಬಂದರೆ ಸಾಕು, ಮಗ ಆರಾಮಾಗಿದ್ದೀಯಾ, ಊಟ ಆಯ್ತಾ, ನಿನ್ನನ್ನ ನೋಡ್ಬೇಕಂತ ತುಂಬಾ ಆಸೆ ಆಗ್ತಾ ಇದೆ ಅಂತ ಕೇಳುವ ಆ ಧ್ವನಿಯಲ್ಲಿ ಎಷ್ಟು ಕಾಳಜಿ ಇದೆ ಎಂದರೆ, ಯಾವಾಗ ನಾವು ಅಮ್ಮನನ್ನ ಕಳೆದುಕೊಳ್ಳುತ್ತೇವೋ ಆವಾಗ ಆ ನೋವನ್ನ ನಾವು ಕೂಡ ತಪ್ಪದೆ ಅನುಭವಿಸಬೇಕಾಗುತ್ತದೆ. ಜೀವನದಲ್ಲಿ ಯಾರೂ ಕೂಡ ದಿನಪೂರ್ತಿ ಬ್ಯುಸಿ ಇರಲಾರರು, ಅದು ಕೇವಲ ನೆಪ ಮಾತ್ರ. ಹಾಗಾಗಿ ಕಂದನು ದಿನಕ್ಕೊಮ್ಮೆಯಾದರೂ ಅಮ್ಮನ ಜೊತೆ 5 ನಿಮಿಷ ಮಾತನಾಡಿದರೆ ಸಾಕು. ಆ ದಿನ ಅಮ್ಮ ಸ್ವರ್ಗದಲ್ಲೇ ಮನೆ ಮಾಡಿರುವಷ್ಟು ಖುಷಿಯನ್ನ ಅನುಭವಿಸುವಳು. ಹಾಗಾಗಿ ಅಮ್ಮ ಎಂದರೆ ಎರಡಕ್ಷರದ ಹೆಸರಲ್ಲ. ಅಮ್ಮ ಎಂಬುದು 7 ಜನ್ಮಕ್ಕಾಗುವ ಪ್ರೀತಿಯ ಸೊಗಡು.